ಮಳವಳ್ಳಿ ಕೊಳ್ಳೇಗಾಲ ಟೋಲ್ ಗೇಟ್ ಸಿಬ್ಬಂದಿಗಳಿಂದ ಸ್ಥಳೀಯರಿಂದ ಕಾನೂನು ಬಾಹಿರ ಶುಲ್ಕ ವಸೂಲಿ, ಸಾರ್ವಜನಿಕರಿಂದ ಆಕ್ರೋಶ. ಮಳವಳ್ಳಿ ಪಟ್ಟಣದಿಂದ ಕೊಳ್ಳೇಗಾಲಕ್ಕೆ ತೆರಳುವ ರಾಷ್ಟ್ರೀಯ ಹೆದ್ದಾರಿಯ ಮಾರ್ಗ ಮಧ್ಯದ ಶಿವನಸಮುದ್ರಂ ಟೋಲ್ನಲ್ಲಿ ಸ್ಥಳೀಯರಿಂದ ಶುಲ್ಕ ವಸೂಲಿ ಮಾಡುತ್ತಿರುವುದರ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸ ಮಾಡುವ ಸ್ಥಳೀಯ ನಿವಾಸಿಗಳಿಗೆ ಯಾವುದೇ ಟೋಲ್ ಸಂಗ್ರಹಿಸುವಂತಿಲ್ಲ ಎಂಬ ನಿಯಮ ಇದೆ. ಈ ಸ್ಥಳೀಯರು ತಮ್ಮ ಆಧಾರ್ ತೋರಿಸಿ ಟೋಲ್ನಲ್ಲಿ ಉಚಿತವಾಗಿ ಹೋಗಬಹುದು ಎಂಬ ಕಾನೂನು ಇದೆ. ಇದಲ್ಲದೆ ಸ್ಥಳೀಯ ಶಾಸಕರಾದ PM ನರೇಂದ್ರ ಸ್ವಾಮಿ ಅವರು ಟೋಲ್ ಉದ್ಘಾಟನೆ ಮಾಡುವಾಗ 20 ಕಿಲೋಮೀಟರ್ ವ್ಯಾಪ್ತಿಯ ಸ್ಥಳೀಯರನ್ನು ಉಚಿತವಾಗಿ ಬಿಡುವಂತೆ ಸೂಚನೆ ನೀಡಿದ್ದಾರೆ. ಆದರೂ ಸಹ ಟೋಲ್ನಲ್ಲಿ ಸ್ಥಳೀಯರು ಎಂದು ಲೆಕ್ಕಿಸದೆ ಶುಲ್ಕ ವಸೂಲಿ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಹೆಚ್ಚಾಗಿವೆ. ದಿನನಿತ್ಯದ ಕೆಲಸಗಳಿಗಾಗಿ ಜಮೀನಿಗೆ ತೆರಳಲು ಹೋಗುವ ರೈತರಿಗೆ, ವೈಯಕ್ತಿಕ ಕೆಲಸಗಳ ನಿಮಿತ್ತ ತೆರಳುವ ಮಳವಳ್ಳಿಯ ನಿವಾಸಿಗಳಿಗೆ ಇದರಿಂದ ದಿನನಿತ್ಯ ಸಮಸ್ಯೆಯಾಗಿದೆ. ನಾವು ಸ್ಥಳೀಯರು ಜಮೀನಿಗೆ ಹೋಗುತ್ತಿದ್ದೇವೆ ಎಂದು ಹೇಳಿದರೂ ಟೋಲ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಗುಂಡಾಗಳಂತೆ ವರ್ತಿಸುತ್ತಾರೆ. ಏನು ಹೇಳಿದರೂ ಕೇಳುವುದೇ ಇಲ್ಲ, ಗಾಡಿ ನಿಲ್ಲಿಸಿ ಮುಂದೆ ಬಿಡುವುದಿಲ್ಲ ಎಂದು ಗುಂಡಾ ವರ್ತನೆ ತೋರುತ್ತಾರೆ. ಇದರಿಂದ ಸ್ಥಳೀಯ ನಿವಾಸಿಗಳಿಗೆ ತುಂಬಾ ತೊಂದರೆಯಾಗಿದೆ. ಇದಲ್ಲದೆ ಮಳವಳ್ಳಿಯಿಂದ ರೇಷ್ಮೆ ಗೂಡು ತೆಗೆದುಕೊಂಡು ಕೊಳ್ಳೇಗಾಲಕ್ಕೆ ಹೋಗುವ ರೇಷ್ಮೆ ಬೆಳೆಗಾರರಿಗೆ ಶಿವನಸಮುದ್ರಂ, ಚಿಕ್ಕಮುತ್ತತ್ತಿ, ಗಗನಚುಕ್ಕಿ, ಮಧ್ಯರಂಗ, ಶ್ರೀಚಕ್ರ ದೇವಸ್ಥಾನಕ್ಕೆ ಹೋಗುವ ಸ್ಥಳೀಯ ನಿವಾಸಿಗಳಿಗೆ ಟೋಲ್ ಸಂಗ್ರಹಣೆ ಕಂಟಕವಾಗಿ ಪರಿಣಮಿಸಿದೆ. ಈ ಸಂಬಂಧ ಮಳವಳ್ಳಿ ಪಟ್ಟಣದ ಸ್ಥಳೀಯ ನಿವಾಸಿ ಶಿವರಾಮ್ ಟೋಲ್ ಸಂಗ್ರಹಣೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ನಮ್ಮ ಜಮೀನುಗಳನ್ನು ರಾಷ್ಟ್ರೀಯ ಹೆದ್ದಾರಿಗೆ ಬಿಟ್ಟುಕೊಟ್ಟಿದ್ದೇವೆ, ರಸ್ತೆ ಶುಲ್ಕವನ್ನು ವಾಹನ ತೆಗೆದುಕೊಂಡಾಗಲೇ ಕಟ್ಟಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ಸಂಗ್ರಹಣೆ ಮಾಡುವವರು ಅಕ್ಕಪಕ್ಕ ಜಮೀನಿಗೆ ಹೋಗುವ ರೈತರಿಗೆ ಸರ್ವಿಸ್ ರಸ್ತೆ ಮಾಡಬೇಕು, ಅದನ್ನು ಮಾಡಿಲ್ಲ. ಸರ್ವಿಸ್ ರಸ್ತೆ ಮಾಡಿ ಎಂದು ಕೇಳಿದರೆ ಟೋಲ್ ಫ್ರೀಗೆ ಕರೆ ಮಾಡಿ ಎಂದು ದಿಮಾಕು ಹೇಳುತ್ತಾರೆ. ಇದೇ ರೀತಿ ದಿನನಿತ್ಯ ಸಮಸ್ಯೆಯಾಗಿದೆ ಎಂದು ಶಿವರಾಮು ಇವರ ವರ್ತನೆಯ ಬಗ್ಗೆ ಖಂಡಿಸಿದ್ದಾರೆ. ಇದೊಂದು ಕರಾಳ ದಂಧೆಯಾಗಿದೆ. ರೈತರು, ಜನಸಾಮಾನ್ಯರು ಇದರಿಂದ ಸಮಸ್ಯೆ ಎದುರಿಸುವಂತಾಗಿದೆ. ತಿಳಿದವರು ಕಾನೂನು ಹೇಳಿ ಹೋಗಬಹುದು, ಆದರೆ ತಿಳಿಯದ ಹಳ್ಳಿಗಾಡಿನ ಅನಕ್ಷರಸ್ಥರು, ಬಡವರು, ರೈತರು ಇದರಿಂದ ದಿನನಿತ್ಯ ಸಮಸ್ಯೆ ಎದುರಿಸಬೇಕಾಗಿದೆ. ಈ ಕೂಡಲೇ ಸ್ಥಳೀಯ ಶಾಸಕರು ಮಧ್ಯಪ್ರವೇಶಿಸಿ ಇಂಥ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಸ್ಥಳೀಯ ಜನರ ಹಿತ ಕಾಯಬೇಕಿದೆ ಎಂದು ಅವರು ಈ ಸಂದರ್ಭದಲ್ಲಿ ಶಾಸಕರಾದ PM ನರೇಂದ್ರ ಸ್ವಾಮಿಯವರಿಗೆ ಮನವಿ ಮಾಡಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಈ ಬಗ್ಗೆ ಎಚ್ಚೆತ್ತುಕೊಂಡು ಕಠಿಣ ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ಜನರಿಗೆ ಉಚಿತವಾಗಿ ಸಂಚಾರ ಮಾಡಲು ಅವಕಾಶ ಕಲ್ಪಿಸಬೇಕು. ಇಲ್ಲದಿದ್ದರೆ ಸಾರ್ವಜನಿಕರ ಒಡಗೂಡಿ ಟೋಲ್ ಬಳಿ ಉಗ್ರ ಪ್ರತಿಭಟನೆ ನಡೆಸುತ್ತೇನೆಂದು ಅವರು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ವಿಶೇಷ ವರದಿ ಮಾಗನೂರು M. ಶಿವಕುಮಾರ್, ಮಾಮರೆ ಮೀಡಿಯಾ, ಮಳವಳ್ಳಿ. ತಡೆ ಮತ್ತು ಅವ್ರ ಹೆಸರು ಏನಾದರೂ ಗೊತ್ತಿಲ್ಲ. ಮತ್ತೆ ಒಂದು ಶಾಸಕರು ಹೇಳೋದು 20 ಕಿಲೋಮೀಟರ್ ಮಳವಳ್ಳಿ ಸ್ಥಳೀಯ ಜನಗಳಿಗೆ ಓಡಾಡೋಕ್ಕೆ ಫ್ರೀ ಬಿಡಿ, ಅಲ್ಲ ಏನು ತೊಂದರೆ ಕೊಡಬೇಡಿ ಅವ್ರಿಗಂತ ಹೇಳಿ ಓಪನ್ ಮಾಡುವಾಗ ಹೇಳಿದ್ದಾರೆ ಅವರು. ಆ ಥರ ಹೇಳಿದ್ರು ಸಹ ಇವರು ಅಲ್ಲಿರುವಂಥ ಸಿಬ್ಬಂದಿಗಳು ಜನಗಳು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಯಾರನ್ನು ಬಿಡೋಲ್ಲ, 15 ಕಿಲೋಮೀಟ್ರ್ ಬಿಡೋಲ್ಲ, 8 ಕಿಲೋಮೀಟ್ರ್ ಬಿಡೋಲ್ಲ, ನಿಮಗೆ ಏನು ಬೇಕು ಮಾಡ್ಕೊಳ್ಳಿ, ಟೋಲ್ ಫ್ರೀ ನಂಬರ್ ಮಾಡಿ. ನೀವು ಏನೇನೋ ಮಾತಾಡ್ತಾರೆ, ಹೋದವ್ರಿಗೆ ಒಂದು ಸ್ವಲ್ಪ ಗೌರವನೂ ಕೊಡೋಲ್ಲ. ಈ ಥರ ಮಾತಾಡಿ ಅವರು ತುಂಬ ಟೋಲ್ ದುಡ್ಡು ದಂಧೆ ಮಾಡಿ ವಸೂಲಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಮೇಲಿನ ಅವರ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಅವರು ಅವ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಇಲ್ಲಾಂದರೆ ಈ ಥರ ತೊಂದರೆ ಕೊಟ್ಟರೆ ಜನಗಳಿಗೆ ಮುಂದೊಂದು ದಿನ ಪ್ರತಿಭಟನೆ ಮಾಡಬೇಕಾಗ್ತದೆ. 20 ಕಿಲೋಮೀಟರ್ ಇದೆ, ಎಲ್ಲ ಕಡೆ ಇದೆ, 20 ಕಿಲೋಮೀಟರ್ ಇದೆ. ಎಲ್ಲ ಸರ್ವಿಸ್ ರಸ್ತೆ ಕೊಡಬೇಕು. ಸರ್ವಿಸ್ ರಸ್ತೆ ಕೊಟ್ಟರೆ ಏನೋ ಹೋಗ್ತೀವಿ. ಸರ್ವಿಸ್ ರಸ್ತೆನೂ ಇಲ್ಲ, 20 ಕಿಲೋಮೀಟ್ರ್ ಇಲ್ಲ. ಆ ಟೋಲ್ ಏನು ಸ್ಪೆಷಲೇ ಇಲ್ಲ. ಊರು ಉದ್ದಕ್ಕೂ ರೋಡೆಲ್ಲ ಬೇರೆ ಕಡೆ ಆಗಿ ಸುತ್ತ ಇಲ್ಲ, ಇದು ಮಾಡಿರ್ಬೇಕು, ಅದು ಮಾಡಿಲ್ಲ, ಫುಟ್ಪಾತ್ ಕಳೆದಿಲ್ಲ, ಡ್ರೈನ್ ಕಳೆದಿಲ್ಲ, ಏನು ಸ್ಪೆಷಲ್ ಇಲ್ಲ. ಎಲ್ಲ ರೋಡ್ ಹಂಗೆ ನುಗ್ತಿದ್ದಾರೆ. ಅವ್ರ ಇಷ್ಟವನ್ನು ಮಾಡ್ಕೊತಿದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಕ್ರಮ ಕೈಗೊಳ್ಬೇಕು. ಇಲ್ಲ ಮುಂದೆ ಒಂದು ಇದ್ರ ಬಗ್ಗೆ ತೊಂದರೆ ಆಗ್ತದೆ. ತೊಂದರೆ ಆದಾಗ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಿ. ಈಗ ಮತ್ತೆ ಅಲ್ಲಿ ಪ್ರವಾಸಿ ತಾಣಗಳಿದೆ, ಹಿಂದಿನಿಂದ ಹೋಗ್ತಿರೋ ದೇವಸ್ಥಾನಗಳಿದೆ, ಸಿಂಹಸಂದ್ರ ಮಾರಮ್ಮ ಇದೆ, ಶ್ರೀಚಕ್ರ ದೇವಸ್ಥಾನ ಇದೆ. ಮಾರಮ್ಮ ದೇವಸ್ಥಾನ ಇರೋದ್ರಿಂದ ಮತ್ತು ಹಿಂದಿನಿಂದ ವಾರ ಹೋಗಿ ಜನಗಳು ತುಂಬ ಅದನ್ನು ಒಂದು ಇದರಲ್ಲಿ ಅದೊಂದು ಇದು ಇಟ್ಕೊಂಡಿದ್ದಾರೆ. ಅದನ್ನು ನಂಬಿಕೆ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಮುಂದೆ ಒಂದು ಕೊಳ್ಳೇಗಾಲಕ್ಕೆ ಹೋಗ್ಬೇಕಾದ್ರೆ ರೇಷ್ಮೆ ಮಾರ್ಕೆಟ್ ಇದೆ, ಅದರಿಂದ ಹೋಗಿ ಬರ್ತಾರಲ್ಲ. ಈ ಥರ ಇದರಿಂದ ಜಿಲ್ಲಾಡಳಿತದ ಸೂಕ್ತ ಕ್ರಮ ಕೈಗೊಳ್ಬೇಕು. ತುಂಬ ಎಲ್ಲ ಜನಕ್ಕೆ ಗೊತ್ತಿರಲ್ಲ. ಈಗ ಫಾಸ್ಟಾಗಿ ಹೇಳ್ತಾರೆ. ಒಂದು ಸಾರಿ ಹೋಗ್ಬೇಕಂದ್ರೆ ಮಳವಳ್ಳಿಯಿಂದ ಹೋಗಿ 115 ರೂಪಾಯಿ ಕಟ್ಟಬೇಕು ಒಂದು ಸೈಡ್ಗೆ. ಆ ಕಡೆ 100, ಈಗ 250 ರೂಪಾಯಿ ಆಗ್ತದೆ. ಒಂದು 15-20 ಕಿಲೋಮೀಟ್ರ್ ಹೋಗೋಕ್ಕೆ 250 ರೂಪಾಯಿ ಕಟ್ಟಿ ಅವರು ಹೋಗಿ ಬರೋಕ್ಕೆ ತುಂಬ ತೊಂದರೆ ಇರ್ತಾರೆ. ರೈತರು
ಪ್ರವಾಸ ಸ್ಥಳ ಇರೋದ್ರಿಂದ ರೈತರು ಮಕ್ಕಳು ಇರ್ತದೆ, ಪಾಲ್ಸ್ ಇರೋದ್ರಿಂದ ಹೋಗೋದು ಬರೋದು ಇರ್ತದೆ. ಏನೋ ಒಂದು ಗೊತ್ತಿರ್ತಾರೆ ರೈತರಿಗೆ, ಗೊತ್ತಿರಲ್ಲ ಫಾಸ್ಟ್ ಆಗಂತ ಗೊತ್ತಿರಲ್ಲ. ಮತ್ತು ಆಗ್ತಿದ್ದು ಮೊದಲು ಇದ್ದು ಹಳೆ ರೋಡು, ಹೊಸ ರೋಡ್ ಏನು ಮಾಡಿಲ್ಲ ಇವರು. ಇದ್ದಿದ್ದು ರೋಡನ್ನೇ ಅವರು ಡೆವಲಪ್ ಮಾಡ್ಕೊಂಡಿದ್ದಾರೆ. ಹಳೆ ರೋಡ್ ಬಿಟ್ಟು ಹೊಸ ಮಾಡ್ಕೊಂಡಿದ್ದಾರೆ. ಕೇರಳದಲ್ಲಿ ಅದು ನ್ಯಾಯ ಇದೆ, ಅದೊಂದು ಸೂಕ್ತವಾಗಿರ್ತದೆ. ಅದು ಹಳೆ ರೋಡ್ಗೆ ಡೆವಲಪ್ ಮಾಡಿಬಿಟ್ಟು ಇವರು ಹಳೆ ರೋಡಿಗೆ ಏನು ದುಡ್ಡು ಕೊಟ್ಟು ತಗೊಂಡಿದ್ದಾರೋ. ಹಿಂದೆ ಓಡಾಡ್ತಿರಲ್ವ, ಅವಾಗ ಯಾವುದು ಫಾಸ್ಟಾಗಿ ಇದಿಲ್ಲ, ಟೋಲ್ ಇಲ್ಲ, ಏನಿಲ್ಲ, ಓಡ್ತಿದ್ದೋ. ಅದೇ ರೋಡ್ ಮಾಡೋದ್ರಿಂದ ಈಗ ಅದನ್ನು ಇದ್ರ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಬೇಕು. ಟೋಲ್ನವ್ರ ಮೇಲೆ ತುಂಬ ಜನಗಳು ತೊಂದರೆ ಆಗ್ತದೆ. ಈ ತೊಂದರೆ ಒಳ್ಳೆಯದಲ್ಲ. ಇಷ್ಟೆಲ್ಲ ನನ್ನ ಮಾತು ಮುಗಿಸ್ತೀನಿ.